ದೇಶದಲ್ಲಿ ಎರಡನೇ ಹಂತದ ಮತದಾನ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿದೆ. ಒಟ್ಟು 13 ರಾಜ್ಯದ 89 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಇರುತ್ತೆ. ಇನ್ನು ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಗಣೇಶನ ದೇವಸ್ಥಾನಕ್ಕೆ ತೆರಳಿ ಗಣಪತಿಗೆ ನಮಸ್ಕರಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದಾಗಿದೆ. ಇನ್ನು ವೋಟ್ ಮಾಡೋ ಮುಂಚೆ ಮಾಜಿ ಸಿಎಂ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ನ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಕೂಡ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರವು ಕೂಡ ಸಾಕಷ್ಟು ಪ್ರತಿಷ್ಠೆಯ ಕಣ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಮಂಡ್ಯದಿಂದ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಆದರೆ ಈ ಸಲ ಶತಾಯಗತಾಯ ಮಂಡ್ಯ ಲೋಕ ಕದನದಲ್ಲಿ ಗೆದ್ದು ಬೀಗಲೇಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ, ಪ್ಲಾನ್ಸ್ಗಳನ್ನು ಮಾಡಿದ್ದಾರೆ, ಮೈತ್ರಿ ಮಾಡಿಕೊಂಡಿದ್ದಾರೆ, ಲೋಕಲ್ ಸ್ಟ್ರಾಟಜಿಗಳನ್ನು ಕೂಡ ಮಾಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಆ ವ್ಯಾಪ್ತಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ನ MLAಗಳಿರೋದ್ರಿಂದ ಸಹಜವಾಗಿ ಢವಢವ ಇದ್ದೇ ಇರುತ್ತೆ. ಕರ್ನಾಟಕ ರಾಜ್ಯಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ. 14 ಸೀಟು ನಾವು ಉತ್ತಮವಾದಂಥ ಕೆಲಸ ಮಾಡಿದ್ದೀವಿ. ನಮಗೆ ನಿರೀಕ್ಷೆ ಇದೆ. ಬಿಜೆಪಿ ಗೊಂದಲದ ಗೂಡಿನಲ್ಲಿ ಮುಳುಗಿದೆ. ನಮ್ಮ ಅಭಿವೃದ್ಧಿ ಆಮೇಲೆ ನಾವು ಏನು ಕೊಟ್ಟು ಮಾತಿದ್ದೀವಿ, ನನ್ನ ತಾಯಂದಿರು, ನನ್ನ ಯುವಕರು, ನನ್ನ ರೈತ ಬಂಧುಗಳು, ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಹಿಡಿತಾರೆ. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. 5 ಗ್ಯಾರಂಟಿಯಿಂದ ಜನರಿಗೆ ಭಾಳ ಅನುಕೂಲ ಆಗಿದೆ. ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ. ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಳು ಪಕ್ಷ ಭೇದವನ್ನು ಮರೆತು ಮನೆಯಲ್ಲಿ ದಡದ BJP ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವು ಯೂತ್ಸ್ಗೆ BJP ಗೌರ್ಮೆಂಟ್ ಅವರು ನಿಮಗೆಲ್ಲ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗೂ ಜಾಬ್ ಇಲ್ಲ. ಬಟ್ ನಾವು ನಿಮಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಮ್ಯಾನಿಫೆಸ್ಟೋಲ್ಲಿ ವರ್ಷಕ್ಕೆ 1 ಲಕ್ಷ ಪ್ಲಸ್ ಟ್ರೈನಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದು ಫಸ್ಟ್ ಟೈಮ್ಗೆ ನಾವು ಕೊಟ್ಟಂಥ ಒಂದು ಶಕ್ತಿ. ಆ ಒಂದು ಕುಟುಂಬಗಳು ಸ್ಟ್ರಾಂಗ್ ಇದ್ದರೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ತಂದು 1 ಲಕ್ಷ ಅವ್ರಿಗೆ ವರ್ಷಕ್ಕೆ, ಯುವಕರಿಗೆ 1 ಲಕ್ಷ, ಹಿರಿಯರಿಗೆಲ್ಲ ಹೆಲ್ತ್ ಇನ್ಶೂರೆನ್ಸು 25 ಲಕ್ಷದವರೆಗೂ. ಇವೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಮಾತು. ನಮ್ಮದೆಲ್ಲ ಉಚಿತ, ಆಮೇಲೆ ನಿಶ್ಚಿತ. ಸರ್, ಕೂಪನ್ ಕಾರ್ಡ್ಗಳನ್ನ ಹಂಚಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ. ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಇಟ್ಕೊಂಡು ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಸತ್ಯ ಹರಿಶ್ಚಂದ್ರರ ಈ ರೀತಿ ಚುನಾವಣಾ ವ್ಯವಸ್ಥೆ ಎಲ್ಲ ಇದ್ರು ಕೂಡ ಯಾಕೆ ಈ ತರ ಹಂಚಿದ್ರು? ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೇಳಿ, ಅವರು ತೋರಿಸ್ಲ. ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು, BJP ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಜೋಬಲ್ಲಿ ಇಲ್ಲ, ತೋರಿಸ್ತಾ ಇದ್ದೀನಿ. ನಾನು ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ, ಮುನ್ರತ್ನೂ ಹಂಚ್ತಾ ಇದ್ದಾರೆ, ಎಲ್ಲರೂ ಹಂಚ್ತಾ ಇದ್ದಾರೆ. ಅವ್ರೇನು ಹಂಚ್ತಾ ಇದ್ದಾರೆ? ಅವರು ಏನೋ ಕಾರ್ಡ್ ಹಂಚ್ತಾ ಇದ್ದಾರೆ. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡು. ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದ್ದಾರೆ. ಸದ್ಯ ಅಷ್ಟಾದ್ರೂ ಭಯ ಬರ್ತಾ ಇದೆಯಲ್ಲ, ಬಿಡಿ. ಎದುರ್ಕೊಂಡು ರಣಹೇಡಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಹೋಗಿ ಪಾಪ ಅಮಾಯಕರನ್ನ ನಿಲ್ಲಿಸ್ಬಿಟ್ಟು ಮಂಡಿ ಕೊಡೋಗ್ಬಿಟ್ಟಿದ್ದಾರೆ. ಕರ್ಮಕಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ. IT ದಾಳಿ ಕೂಡ ಮುಂದುವರೆದಿದೆ ಸರ್. ನಿಮ್ಮ ಎಲ್ಲ ದಾಳಿ ಬರೀ ಒಬ್ಬ BJP ಮೇಲೆ ಹಿಡಿಲಿಲ್ಲ. ನಿನ್ನೆ ಎಲ್ಲೋ BJP ಹಿಡಿದರೆ ಅವ್ರ ಪಾರ್ಟಿಯವ್ರು ಯಾರೋ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕಾಂಗ್ರೆಸ್ ಅವ್ರದ್ದು ಅಂತ ಒಂದೆಲ್ಲ ಈ ಕಡೆ ಎಲ್ಲ ಒಂದ್ ಕಡೆ ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಎಲ್ಲ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ IT ಆಫೀಸರ್ಸು ಅವ್ರು ಹೇಳ್ತಾರಂತೆ, ಯಾಕೆ ಇಲ್ಲಿದ್ದೀರಾ? ನಮ್ಮ ಬ್ಲಾಕ್ ಅಧ್ಯಕ್ಷಂಗೆ ಹೇಳ್ತಾರಂತೆ, ಯಾಕೆ ಇಲ್ಲಿದ್ದೀರಾ, ಹೋಗಿರಿ BJPಗೆ, ಯಾಕೆ ಕಾಂಗ್ರೆಸ್ ಅಲ್ಲಿ ಇದ್ದೀರಾ ಅಂತ IT ಆಫೀಸರ್ಸು ಯಾರ್ಯಾರ ಮನೆಗೆ ರೈಡು. ನಮ್ಮ ಡ್ರೈವರ್ಗೆ, ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರಿಂಸೆ, ಅವನ ಮಗನಿಗೆ, ಅವನ ಹೆಂಡತಿಗೆ. ನಾನು ಟೈಮ್ ತೊಗೊಂಡಿದ್ದೀನಿ, ಇಲ್ಲೇ ಇದ್ದಾನೆ ಹುಡುಗ ರಘು ಅಂತ ಅಂದ್ಬಿಟ್ಟು ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ. ಎಲ್ಲರಿಗೂ ಈ ಎಲೆಕ್ಷನ್ ಆದಮೇಲೆ ಅವ್ರಿಗೋಗಿ ಅಫಿಡವಿಟ್ ಫೈಲ್ ಮಾಡಿಸ್ತೀನಿ ಅವ್ರ ಮುಂದೆ ಏನೇನು ಕಿರುಕುಳ ಕೊಟ್ಟರು ಅಂತ ಅಂದ್ಬಿಟ್ಟು. ಎಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ? 10
ನಿಖರವಾಗಿ ಹೇಳ್ತಿದ್ರ ಭವಿಷ್ಯನ ಸರ್ ಲಾಸ್ಟ್ ಟೈಮ್ ಇದೆ ಭವಿಷ್ಯ ಅಲ್ಲಪ್ಪ ನಿಖರ. ನಾನು ಜ್ಯೋತಿಷ ಅಲ್ಲ, ರಾಜಕೀಯ ಪಂಡಿತ್ ನಾನು. ಸರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಲೀಡಲ್ಲಿ ಸಹೋದರರಿಗೆ ಏನು ಹೋದ ವರ್ಷ ಏನು ಬಂದಿತ್ತೋ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆನೂ ಬರ್ತದೆ. ಸರ್ ಮಂಡ್ಯದಲ್ಲೂ ಗೆಲ್ತಾರೆ. 4 ಸೀಟು ಅವ್ರು ಬರೋದಿಲ್ಲ. ಅವ್ರ ಕುಟುಂಬದ ಅವ್ರ ಪಾರ್ಟಿದ 4 ಸೀಟ್ ಅಂತ ಹೇಳೋದು ಗೌಡ್ರು, 4 ಸೀಟು ಬರೋದಿಲ್ಲ. ಸರ್ IT ಅಧಿಕಾರಿಗಳೇ ಚುನಾವಣೆ ಮಾಡ್ತಾ ಇದ್ದಾರೆ ಸರ್ ಬೆಂಗಳೂರು ಗ್ರಾಮಾಂತರ. ಹೌದಪ್ಪ, ಅವರೇ ಎಲ್ಲ ಪ್ಯಾರಾಮಿಟ್ರಿ ಆ ಮಿಲ್ಟ್ರಿ ಈ ಮಿಲ್ಟ್ರಿ ಅಂತೆಲ್ಲ ಹಾಕೊಂಡು ಯಾವ 6 ಪ್ಯಾರಾಮೀಟರ್ ಹಾಕೊಳ್ಳಿ ಏನ್ ಬೇಕಾದ್ರು ಮಾಡ್ಲಿ. ಸರ್ ಎಷ್ಟು ಗಂಟೆ ಹಾ, ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನ್ ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ, ಏನೇನ್ ಹೆಚ್ಚಾ ಇದಾರೆ, ಏನ್ ನಮ್ಗೇನ್ ಗೊತ್ತಿಲ್ವಾ? ಹಾ, ಸತ್ಯ ಹರೀಶನ್ ಮೊಮ್ಮಗ. ಅವ್ರು ನಿಮ್ಮನ್ನ ಅದೇ ತರ ಕೇಳಿದ್ದಾರೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.